ಶ್ರಮಿಕ ವರ್ಗ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಶ್ರಮಿಕ ವರ್ಗಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಪಾಧ್ಯಕ್ಷರಾದ ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆಯ ಕೌನ್ಸಿಲ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಸರ್ವೇಶ್ ಪಾಠಕ್ ಸಹಕಾರ ನೀಡುತ್ತಿದ್ದಾರೆ ಎಂದು ಭಾರತೀಯ ಶ್ರಮಿಕ ಕಾಮಗಾರ್ ಮಹಾಸಂಘದ ಮುಖ್ಯಸ್ಥೆ ಸುಜಾತಾ ಪಾಟೀಲ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಶ್ರಮಿಕರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳಿವೆ. ಅವುಗಳ ಸದುಪಯೋಗಕ್ಕೆ ಎಲ್ಲರೂ ಮುಂದಾಗಬೇಕು ಮತ್ತು ಈ ಕುರಿತಂತೆ ರಾಷ್ಟ್ರೀಯ ಅರಣ್ಯ ಪರಿಸರ ಹಾಗೂ ಹವಾಮಾನ ಇಲಾಖೆ ಸಾಕಷ್ಟು ಸಹಕಾರ ನೀಡುತ್ತಿದೆ. ನಮ್ಮ ಸಂಸ್ಥೆಯು ಇದಕ್ಕೆ ಬದ್ಧವಾಗಿದ್ದು, ಎಲ್ಲರೂ ಕೈ ಜೋಡಿಸಿದಾಗ ಶ್ರಮಿಕ ವರ್ಗ ಕಲ್ಯಾಣಕ್ಕಾಗಿ ಎಲ್ಲವನ್ನ ಸಾಧಿಸಬಹುದು ಎಂದರು. ಕರ್ನಾಟಕ ವಿಸಿಟ್ನಲ್ಲಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಅದೇ ನಮ್ಮ ಸಂಘಟನೆ ಭಾರತೀಯ ಶ್ರಮಿಕ ಕಾಮಗಾರ್ ಮಹಾಸಂಘ ಹೆಂಗೆ ನಾವು ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ ಹೆಂಗೆ ನಾವೊಂದು ಬೆಳೆಸ್ಬೋದು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ನಿನ್ನೆ. ಮತ್ತು ಸರ್ ಪೊಲ್ಯೂಷನ್ ಕಂಟ್ರೋಲ್ ಇದ್ರಾಗೂ ಇರೋದ್ರಿಂದ ಕೆಲವೊಂದು ಪ್ಲಾಂಟೇಶನ್ ಹೆಂಗೆ ಮಾಡಬೇಕು ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನು ನೋಡೋಣ ಮುಂದೆ ಸರ್ ಗೈಡೆನ್ಸಲ್ಲಿ ಏನೇನು ಹೇಳ್ತಾರೆ ಅದನ್ನೇ ಅದರ ಮೇಲೆ ಫೋಕಸ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ನಿಮಗೆ ಅವರು ಗೈಡ್ ಮಾಡಿದ್ದಾರೆ ಸಂಘಟನೆ ಮೇಲೆ ಮತ್ತು ಪ್ಲಾಂಟೇಶನ್ ಮೇಲೆ ಗ್ರೀನ್ರಿ ತರಬೇಕಂತ. ಶ್ರಮಿಕ ವರ್ಗದ ಮೇಲೆ ವಿಶೇಷ ಕಾಳಜಿ ಹೊಂದಿದ್ದಾರೆ ಅಂತ ಅನ್ಸುತ್ತೆ. ಹೌದು, ನೀವು ಏನಾದರೂ ಬೇಡಿಕೆ ಇಟ್ಟಿದ್ದೀರಿ ಅವರಿಗೆ? ಇಟ್ಟಿದ್ದೀವಿ ಸರ್. ಅಂದರೆ ಯಾರೇ ಇರಲಿ, ಯಾರಾದರೂ ಈಗ ಎಲ್ಲರೂ ಶ್ರಮಿಕ ಮಹಾಸಂಘದ ಕೆಳಗನೆ ಬರೋದು, ಎಲ್ಲರದ್ದು ವೆಲ್ಫೇರ್ ಇದ್ರೊಳಗೆ ನೋಡಿಕೊಂಡು ಅವ್ರದ್ದು ಹೆಲ್ತ್ ಆಗಲಿ, ಅವ್ರದ್ದು ಏನಾದರೂ ಎಂಪ್ಲಾಯ್ಮೆಂಟ್ ಏನಾದರೂ ಎಂಪ್ಲಾಯ್ಮೆಂಟ್ ಇದ್ರೂ ಡಿಪಾರ್ಟ್ಮೆಂಟಿನ ಏನಾದರೂ ಪ್ರಾಬ್ಲಮ್ ಆದರೆ, ಅವ್ರ ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸ್ಯಾಲ್ರಿ, ಈಗ ಕೆಲವೊಂದು ಆರ್ಗನೈಸೇಷನ್ ಅಥವಾ ಪ್ರೈವೇಟ್ ಸೆಕ್ಟರ್ ಸ್ಯಾಲ್ರಿ ಕೊಡೋಕ್ಕೆ ಸ್ಯಾಲ್ರಿ 2-3 ತಿಂಗಳ ವಿತರಣೆ ಮಾಡುತ್ತೆ, ಡಿಲೇ ಮಾಡ್ತಾರೆ. ಅವು ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಿ. ಮಾಡಿ ಅದಕ್ಕೊಂದು ಮೇನ್ ಚಾಲೆಂಜ್ ಏನಿದೆ ನಿಮಗಂದರೆ, ಆಲ್ಮೋಸ್ಟ್ ಆಲ್ 99% ಕೆಲವು ಗೌರ್ಮೆಂಟ್ ಇದರಲ್ಲಿ ಫಾರ್ವರ್ಡ್ ಸೆಕ್ಟರ್ಗಳಲ್ಲಿ ಔಟ್ಸೋರ್ಸ್ ಹೋಗ್ತಿದ್ದಾರೆ. ಅವ್ರಿಗೆ ಎಲ್ಲ ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡು ಸ್ಯಾಲ್ರಿ ಕೊಡೋಂಗಿಲ್ಲ, ಅವ್ರಿಗೆ ಯಾವುದಿಲ್ಲ. ಅದು ಭಾಳ ದೊಡ್ಡ ಚಾಲೆಂಜ್. ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅದೇ ಸರ್, ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸರ್. ಕನಿಷ್ಠ ಕೂಲಿಯನ್ನು ಕೂಡ ಎಷ್ಟೋ ಕಡೆ ನೀಡಲಾಗ್ತಿಲ್ಲ. ಹೌದು ಸರ್, ಮುಖ್ಯವಾಗಿ ಕನಿಷ್ಠ ಕೂಲಿ ಅನ್ನೋದು ಎಲ್ಲಿ ಸಿಗ್ತಾ ಇಲ್ಲ. ಹೌದು ಸರ್. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಎಷ್ಟು ಅಂತಾರೆ, ಬಟ್ ಬೇರೆ ಬೇರೆ ಉದ್ಯೋಗಗಳು ಮಾಡ್ತಿದ್ರು, ಅವ್ರಿಗೂ ಕೂಡ ಕನಿಷ್ಠ ಕೂಲಿ ಕೊಡ್ತಿಲ್ಲ. ಇದ್ರ ಬಗ್ಗೆ ಅವ್ರಿಗೆ ಮನವಿ ಮಾಡಿದ್ರಿ, ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಅದ್ರ ಸಲುವಾಗಿ ಅವ್ರು ಕರ್ನಾಟಕಕ್ಕೆ ವಿಸಿಟ್ ಮಾಡಿದ್ದಾರೆ, ಮಾಡ್ತಾ ಇದ್ದೀವಿ, ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಎಷ್ಟು ಏನಾದರೂ ಸರ್ಗೆ ಗೈಡ್ ಮಾಡಿದ್ರಾ? ಎಷ್ಟು ಲಿಸ್ಟ್ ಮಾಡ್ತಿದ್ದಂತೆ ಎಷ್ಟು ಸರ್ ಬರ್ತಾ ಇದೆ, ಇನ್ನೂ ಕಂಪ್ಲೇಂಟ್ಸ್ ಇನ್ನೂ ಜಾಸ್ತಿ ಬರ್ತಾ ಇಲ್ಲ, ನಮ್ಮನ್ನು ರೀಚ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಸಾಕಷ್ಟು ಇದೆ ಮೇಡಮ್, ನಿಮ್ಮ ಫೀಲ್ಡಲ್ಲಿ ಹೋಗ್ಬೇಕು. ನಮ್ಮ ಕಾಂಟ್ಯಾಕ್ಟಲ್ಲಿ ತೊಗೊಂಡು ಬನ್ನಿರಿ ಸರ್, ಮಾಡ್ತಾ ಇದ್ದೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ. ಅವ್ರ ಗೈಡೆನ್ಸಲ್ಲಿ ಎಲ್ಲ ಆಗುತ್ತೆ. ನನಗೆ ಪ್ರಾಬ್ಲಮ್ಸ್ ನನ್ನ ಹತ್ರ ಬಂದರೆ ನಾನು ಸಾಲ್ವ್ ಮಾಡ್ಬೋದು.